ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಪ್ರಭುಸ್ವಾಮಿಯಂ, ಸಹಾಯಕ ಪ್ರಾಧ್ಯಾಪಕ, ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಬ್ಬಹಳ್ಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಾವು ಇವತ್ತಿನ ಈ ವಿಡಿಯೋ ಸೆಷನ್ನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ BA 4ನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆಯ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನೋಡಿ ಮಕ್ಕಳ, ನಾವು ಕಳೆದ 4 ಘಟಕಗಳಲ್ಲಿ ಈ ಪತ್ರಿಕೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಪತ್ರಿಕೆ 4 ಘಟಕಗಳನ್ನು ತಿಳ್ಕೊಂಡಿದ್ವಿ. ಇದು ಫೈನಲ್ ಫೇಸ್ ಎನ್ನುವಂತಹ ಒಂದು ಅಧ್ಯಾಯ, ಯೂನಿಟ್. ಈ ಘಟಕದಲ್ಲಿ ನಾವು ಸುಭಾಷ್ ಚಂದ್ರ ಬೋಸರು, ರಾಷ್ಟ್ರೀಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ, INA ಪಾತ್ರ, ಕ್ರಿಪ್ಸ್ ಸಂಧಾನ, ಕ್ವಿಟ್ ಇಂಡಿಯಾ ಚಳುವಳಿ, 1935ರ ಭಾರತ ಸರ್ಕಾರ ಕಾಯ್ದೆ, 1947ರ ಭಾರತ ಸರ್ಕಾರ ಕಾಯ್ದೆ, ಹಾಗೆಯೇ ಭಾರತದಲ್ಲಿನ ಕೋಮುವಾದದ ಬೆಳವಣಿಗೆಯ ಬಗ್ಗೆ ಹಾಗೂ ರಾಷ್ಟ್ರ ವಿಭಜನೆಯ ಬಗ್ಗೆ. ಭಾರತ ಮತ್ತು ಪಾಕಿಸ್ತಾನ ಎಂದು ರಾಷ್ಟ್ರ 2 ಭಾಗ ಆಯಿತು. ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋದಾದರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ನೋಡಿ ಮಕ್ಕಳ, ನೇತಾಜಿ ಅಂತಾನೆ ಹೆಸರಾದವರು ಸುಭಾಷ್ ಚಂದ್ರ ಬೋಸರು. ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸರು ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಒಂದು ರೀತಿಲಿ ಭಾರತೀಯರ ಜನಮಾನಸದಲ್ಲಿ ನೆಲೆಸಿರುವಂತಹ ಅಪ್ರತಿಮ ದೇಶ ಪ್ರೇಮಿ, ಚಿರಂತನ, ಸ್ಫೂರ್ತಿಯ ಚಿಲುಮೆ ಅಂತ ಕರೀತಾರೆ. ಅಗ್ರಗಣ್ಯ ರಾಷ್ಟ್ರೀಯ ಹೋರಾಟಗಾರರಲ್ಲಿ ಒಬ್ಬರು ಅಂತ ಕರೀತಾರೆ. ನೋಡಿ, ಇಂತಹ ಸ್ವತಂತ್ರ ಹೋರಾಟಗಾರರಾದಂತಹ ಸುಭಾಷ್ ಚಂದ್ರ ಬೋಸರು ಭಾರತದಲ್ಲಿ ಆಜಾದ್ ಹಿಂದ್ ಫೌಜ್ನ ಮೂಲಕ, ಭಾರತದ ರಾಷ್ಟ್ರೀಯ ಹೋರಾಟದ ಮೂಲಕ ಜಪಾನಿನ ಬೆಂಬಲವನ್ನು ಗಳಿಸಿಕೊಂಡು ಭಾರತದ ಸ್ವತಂತ್ರ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬಿ ದೇಶ ವಿಮೋಚನೆಗೆ ಹೋರಾಡಿದವರು ಸುಭಾಷ್ ಚಂದ್ರ ಬೋಸರು. ಹಾಗಿದ್ರೆ ಜನಪ್ರಿಯತೆಯಲ್ಲಿ ಗಾಂಧಿಯವರ ನಂತರದ ಸ್ಥಾನದಲ್ಲಿದ್ದಂತಹ ಅವರು ದೇಶದ ವಿಮೋಚನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು. ಒಂದು ಕಡೆ ಗಾಂಧೀಜಿ ಸತ್ಯ ಅಹಿಂಸೆಯ ವಿಧಾನಗಳ ಮೂಲಕ, ಸತ್ಯಾಗ್ರಹ ವಿಧಾನದ ಮೂಲಕ ರಾಷ್ಟ್ರೀಯ ಹೋರಾಟಕ್ಕೆ ಚೈತನ್ಯವನ್ನು ತುಂಬಿದರೆ, ಅದಕ್ಕೆ ವಿರುದ್ಧವಾಗಿ ಸಶಸ್ತ್ರ ಹೋರಾಟದ ಮೂಲಕವೇ ಸ್ವಾತಂತ್ರ್ಯ ಪಡೆಯುವುದು ಸಾಧ್ಯ ಎಂದು ನಂಬಿದ್ದ ಈ ಸ್ವಾತಂತ್ರ್ಯ ಸೇನಾನಿ ದ್ವಿತೀಯ ಮಹಾಯುದ್ಧದ ಕಾಲದಲ್ಲಿ ಆಜಾದ್ ಹಿಂದ್ ಫೌಜನ್ನು ಕಟ್ಟಿ ಜಪಾನ್ ದೇಶದ ಬೆಂಬಲವನ್ನು ಪಡ್ಕೊಂಡು ದೇಶವನ್ನು ಮುಕ್ತಗೊಳಿಸುವ ಪ್ರಯತ್ನವನ್ನು ಮಾಡಿ ಇಡೀ ದೇಶದ ಜನರನ್ನು ತುದಿಗಾಲ ಮೇಲೆ ನಿಲ್ಲಿಸಿದಂತಹ ವ್ಯಕ್ತಿ ಈ ಸುಭಾಷ್ ಚಂದ್ರ ಬೋಸರು. ನಾವು ಈಗ ಸುಭಾಷ್ ಚಂದ್ರ ಬೋಸರ ಪ್ರಾರಂಭಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋಕೆ ಹೋಗೋಣ. ನೋಡಿ, ಸುಭಾಷರು 1897 ಜನವರಿ 23ನೇ ತಾರೀಕು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ದಂತಹ ಒರಿಸ್ಸಾ ವಿಭಾಗದ ಕಟಕ್ನಲ್ಲಿ ಜನಿಸಿದರು. ತಂದೆ ಜಾನಕಿನಾಥ್ ಬೋಸ್ ಮತ್ತು ತಾಯಿ ಪ್ರಭಾವತಿ ದೇವಿ. ಜಾನಕಿನಾಥ್ ಬೋಸ್ ಪ್ರಸಿದ್ಧ ವಕೀಲರಾಗಿದ್ದರು. ಬಂಗಾಳದ ಕುಲೀನ ಕಾಯಸ್ಥ ಕುಟುಂಬಕ್ಕೆ ಸೇರಿದ ಅವರಿಗೆ 14 ಮಕ್ಕಳು. ಆ 14 ಮಕ್ಕಳಲ್ಲಿ ಈ 9ನೇವರೇ ಸುಭಾಷ್ ಚಂದ್ರ ಬೋಸ್. ಜಾನಕಿನಾಥ ಬೋಸ್ ಕಟಕ್ ಪುರಸಭೆಯ ಅಧ್ಯಕ್ಷರಾಗಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ಬಂಗಾಳ ಶಾಸನ ಸಭೆ ಸದಸ್ಯರಾಗಿ ಹೆಸರು ಮಾಡಿದಂಥವರು. ಸುಭಾಷ್ ಚಂದ್ರ ಬೋಸರು ಶಾಲಾ ಶಿಕ್ಷಣ ತಮ್ಮ 5ನೇ ವಯಸ್ಸಿನಲ್ಲಿ ಕಟಕ್ನಲ್ಲಿ ಆರಂಭ ಆಯಿತು. ಆಮೇಲೆ ಇವರು 1913ನೇ ಇಸ್ವಿಯಲ್ಲಿ ಮೆಟ್ರಿಕ್ಯುಲೇಷನನ್ನು ಮುಗಿಸಿ ಉನ್ನತ ವ್ಯಾಸಂಗಕ್ಕೆ ಕಲ್ಕತ್ತಕ್ಕೆ ಹೋದರು. ಅಲ್ಲಿ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿಕೊಂಡು ಪ್ರೆಸಿಡೆನ್ಸಿ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗಲೇ ಸ್ವಾಮಿ ವಿವೇಕಾನಂದರ ಬೋಧನೆಗಳಿಂದ, ಅರಬಿಂದೋ ಘೋಷರ ರಾಜಕೀಯ ಚಿಂತನೆಗಳಿಂದ, ರಾಜಕೀಯ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿದ್ದರು ಸುಭಾಷ್ ಚಂದ್ರ ಬೋಸರು. ಹೀಗಾಗಿ ಅವರಲ್ಲಿ ರಾಷ್ಟ್ರಪ್ರೇಮ, ಆತ್ಮವಿಶ್ವಾಸ ಮೂಡುವುದಕ್ಕೆ ಕಾರಣ ಆಯಿತು. ಸುಭಾಷರು ಕಲ್ಕತ್ತೆಯ ಸ್ಕಾಟಿಷ್ ಚರ್ಚ್ ಕಾಲೇಜನ್ನು ಸೇರಿ 1919ನೇ ಇಸ್ವಿಯಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಪಡ್ಕೊಂಡ್ರು. ಹೀಗೆ ಸುಭಾಷ್ ಚಂದ್ರ ಬೋಸರ ಆರಂಭಿಕ ಜೀವನವನ್ನು ನಾವು ತಿಳ್ಕೋಬಹುದು. ಸುಭಾಷ್ ಚಂದ್ರ ಬೋಸರಿಗೆ ಅವ್ರ ತಂದೆಯ ಇಚ್ಛೆ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಮಗ ಒಬ್ಬ ICS ಅಧಿಕಾರಿ ಆಗಬೇಕು. ಅವತ್ತು ಬ್ರಿಟಿಷ್ ಭಾರತ ಸರ್ಕಾರದಲ್ಲಿ ICS ಹುದ್ದೆಯನ್ನು ಹೊಂದೋದು ಒಂದು ಪ್ರತಿಷ್ಠೆಯ ಸಂಕೇತ ಆಗಿತ್ತು. ಹೀಗಾಗಿ ತಂದೆಯ ಇಚ್ಛೆಯನ್ನು ಪೂರೈಸುವ ಉದ್ದೇಶದಿಂದ ಸುಭಾಷ್ ಚಂದ್ರ ಬೋಸರು ICS ಪರೀಕ್ಷೆಗೆ ಗಂಭೀರ ಸಿದ್ಧತೆಯನ್ನು ಮಾಡಿಕೊಂಡ್ರು. 8 ತಿಂಗಳ ಕಠಿಣ ಪರಿಶ್ರಮದ ಫಲವಾಗಿ 1920ನೇ ಇಸ್ವಿಯಲ್ಲಿ ICS ಪರೀಕ್ಷೆಯಲ್ಲಿ ಉತ್ತೀರ್ಣ ಸಹ ಆದರು. ಅವತ್ತು ICSಗೆ ಆಯ್ಕೆಯಾದವರ ಪಟ್ಟಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು 4ನೇ ಸ್ಥಾನದಲ್ಲಿ ಇದ್ರಂತೆ. ಹಾಗಿದ್ರೆ ರಾಷ್ಟ್ರೀಯ ಚಳುವಳಿಯಲ್ಲಿ ಹೇಗೆ ಭಾಗವಹಿಸಿದರು? 1921 ಏಪ್ರಿಲ್ 23ನೇ ತಾರೀಕು
ತಮ್ಮ ICS ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಇದೇ ಟೈಮಲ್ಲಿ ಗಾಂಧೀಜಿಯವರು ಆರಂಭಿಸಿದ್ದಂತಹ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದರು. ಹೀಗೆ ಒಂದು ಕಡೆ 1921ನೇ ಇಸ್ವಿಯಲ್ಲಿ ಚಿತ್ತರಂಜನ್ ದಾಸ್ ಏನು ಮಾಡಿದ್ರು, ಚಿತ್ತರಂಜನ್ ದಾಸರಿಗೆ ಸುಭಾಷ್ ಪತ್ರ ಬರೆದು ರಾಷ್ಟ್ರ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ದೀನಿ ಅಂತ ತಿಳಿಸಿದ್ರಂತೆ. ತಕ್ಷಣ ಕಲ್ಕತ್ತಾದಲ್ಲಿ ದಾಸ್ ಏನು ಮಾಡಿದ್ರು, ತಕ್ಷಣ ಕಲ್ಕತ್ತೆಗೆ ಬಂದು ಚಿತ್ತರಂಜನ್ ದಾಸ್ ಅವರನ್ನು ಭೇಟಿ ಮಾಡೋದಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹೇಳಿದರು. ಅಸಹಕಾರ ಚಳುವಳಿಯ ಭಾಗವಾಗಿ ಚಿತ್ತರಂಜನ್ ದಾಸ್ ಸ್ಥಾಪಿಸಿದಂತಹ ರಾಷ್ಟ್ರೀಯ ಕಾಲೇಜಿನ ಪ್ರಾಂಶುಪಾಲರಾಗಿಯೂ ಕೆಲಸವನ್ನು ಮಾಡಿದರು. ಒಂದು ಕಡೆ 1922ರ ಫೆಬ್ರವರಿ 5ನೇ ತಾರೀಕು ಚೌರಿ ಚೌರಾ ಗ್ರಾಮದಲ್ಲಿ ನಡೆದಂತಹ ಘಟನೆಯಿಂದ ಮನನೊಂದು ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದರು. ಹೀಗೆ ಅಸಹಕಾರ ಚಳುವಳಿಯನ್ನು ಗಾಂಧೀಜಿ ಏಕಪಕ್ಷೀಯವಾಗಿ ನಿಲ್ಲಿಸಿದಂತಹ ನಿರ್ಧಾರದಿಂದ ಅಸಮಾಧಾನಗೊಂಡಂತಹ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಮಾತು ಹೇಳ್ತಾರೆ, ಸಾರ್ವಜನಿಕ ಉತ್ಸಾಹ ಕುದಿಯುವ ಹಂತವನ್ನು ತಲುಪಿದ್ದಾಗ ಹಿಂದೆ ಸರಿಯುವಂತೆ ಆದೇಶಿಸಿದ್ದು ಒಂದು ರಾಷ್ಟ್ರೀಯ ದುರಂತಕ್ಕಿಂತ ಕಡಿಮೆ ಏನಲ್ಲ ಅಂತ ಟೀಕೆ ಮಾಡಿದ್ರು. ಅಂದರೆ ರಾಷ್ಟ್ರೀಯ ಹೋರಾಟ ಸದಾಕಾಲ ಒಂದೇ ಮಾದರಿಯಲ್ಲಿ ಅಹಿಂಸಾತ್ಮಕ ರೂಪದಲ್ಲಿಯೇ ಸಾಗುತ್ತದೆ ಎನ್ನುವುದು ಸುಳ್ಳು ಎನ್ನುವುದು ಸುಭಾಷ್ ಚಂದ್ರ ಬೋಸರ ಒಂದು ಮನದಿಂಗಿತ ಆಗಿತ್ತು. ಸೊ ಹಾಗಂತ ಗಾಂಧೀಜಿಯವರ ಹೋರಾಟದ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಸಮಾಧಾನ ಇತ್ತೇ ಹೊರತು ಗಾಂಧೀಜಿಯವರ ಬಗ್ಗೆ ಇದ್ದಂತಹ ಗೌರವ ಕಡಿಮೆಯಾಯಿತು ಎನ್ನುವುದು ಅಲ್ಲ. ಸೊ ಅಸಹಕಾರ ಚಳುವಳಿ ಸಂದರ್ಭದಲ್ಲಿ ಸುಭಾಷರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕರ ಪಡೆಯನ್ನು ಕಟ್ಟಿದ್ರು. ಅದರ ಸದಸ್ಯರು ಬಂಗಾಳ ಸ್ವಯಂ ಸೇವಕರು ಅಂತಲೂ ಕರೆಸ್ಕೊಂಡ್ರು. 1922ನೇ ಇಸ್ವಿಲಿ ಬಂಗಾಳದ ರಾಜಾಶಾಹಿ, ದಿನಾಜ್ಪುರ್, ರಂಗಪುರ್ ಈ ಯುವಕರನ್ನು ಸಂಘಟಿಸಿದ್ರು ಮತ್ತು ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೀವ್ರ ಸ್ವರೂಪದ ಪ್ರವಾಹ ಪರಿಸ್ಥಿತಿ ಉಂಟಾದಾಗ ಸುಭಾಷರು ತಮ್ಮ ಸ್ವಯಂ ಸೇವಕ ಪಡೆಯ ಸಹಾಯದಿಂದ ಆಹಾರ ಸಾಮಗ್ರಿಗಳನ್ನು, ಬಟ್ಟೆ, ಔಷಧ ಅಂದರೆ ಸಂತ್ರಸ್ತರಿಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ತಾ ಹೋದರು. ಹಾಗೆಯೇ 1923ನೇ ಇಸ್ವಿಯಲ್ಲಿ ಸ್ವರಾಜ್ ಪತ್ರಿಕೆಯನ್ನು ಆರಂಭಿಸಿ ಬಂಗಾಳ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಪ್ರಚಾರ ಕಾರ್ಯದ ಜವಾಬ್ದಾರಿಯನ್ನು ಸಹ ವಹಿಸಿಕೊಂಡಿದ್ದರು. 1923ರಲ್ಲಿ ಸುಭಾಷರು ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ಮತ್ತು ಬಂಗಾಳ ಪ್ರಾಂತ್ಯ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿಯೂ ಸಹ ನೇಮಕಗೊಂಡಿದ್ದರು. ಒಂದು ಕಡೆ ಅಸಹಕಾರ ಚಳುವಳಿ ಸಂದರ್ಭದಲ್ಲಿ ಶಾಸನ ಸಭೆಗಳ ಬಹಿಷ್ಕಾರವನ್ನು ಮುಂದುವರಿಸತಕ್ಕಂತಹ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡರಲ್ಲಿ ಭಿನ್ನಾಭಿಪ್ರಾಯ ತೋರಿತು. ಒಂದು ಬದಲಾವಣೆಯ ಪರವಾಗಿರ್ತಕ್ಕಂಥವ್ರು, ಬದಲಾವಣೆಯ ವಿರೋಧಿಗಳಾಗಿರ್ತಕ್ಕಂಥವ್ರು ಅಂತ. ಅಂದರೆ 1922ರಲ್ಲಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದ್ರಿಂದ CR ದಾಸ್, ಮೋತಿಲಾಲ್ ನೆಹರು ಇವರು 1923 ಜನವರಿ 1ನೇ ತಾರೀಕು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸ್ಕೊಂಡ್ರು. ಸುಭಾಷರು ಸಹಜವಾಗಿ ಏನು ಮಾಡಿದ್ರು, CR ದಾಸರನ್ನು ಬೆಂಬಲಿಸಿದ್ರು. ಬಾಂಗ್ಲರ್ ಕಥಾ ಎಂಬ ಬಂಗಾಳಿ ನಿಯತಕಾಲಿಕೆಯ ಸಂಪಾದಕರಾಗಿ, ದಿ ಫಾರ್ವರ್ಡ್ ಎಂಬ ಇಂಗ್ಲಿಷ್ ದಿನಪತ್ರಿಕೆಯ ವ್ಯವಸ್ಥಾಪಕರಾಗಿ ಸುಭಾಷರು ಸ್ವರಾಜ್ಯ ಪಕ್ಷದ ಸಿದ್ಧಾಂತಗಳನ್ನು ಪ್ರಚಾರ ಮಾಡುವಂತಹ ಕಾರ್ಯವನ್ನು ಸಹ ಕೈಗೊಂಡರು. ಹಾಗೆಯೇ 1923ನೇ ಇಸ್ವಿಯಲ್ಲಿ ಚುನಾವಣೆಗಳು ನಡೆದವು. ಆಗ ಸ್ವರಾಜ್ಯ ಪಕ್ಷ ಬಂಗಾಳದಲ್ಲಿ ಅಪಾರ ಯಶಸ್ಸನ್ನು ಗಳಿಸಿತು. ಕಲ್ಕತ್ತಾ ನಗರಸಭೆಯ ಬಹುಪಾಲು ಸ್ಥಾನಗಳನ್ನು ಗೆದ್ದುಕೊಂಡಿತು. ಈ ಸಂದರ್ಭದಲ್ಲಿ ಚಿತ್ತರಂಜನ್ ದಾಸ್ ಆ ಕಲ್ಕತ್ತಾ ನಗರಸಭೆಯ ಮೇಯರ್ ಆಗಿ ಆಯ್ಕೆಯಾದರು. ಸುಭಾಷ್ ಈ ಸಂದರ್ಭದಲ್ಲಿ ಕಲ್ಕತ್ತಾ ನಗರಸಭೆಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಆದರು. ಆಗ ಅವರಿಗೆ ಕೇವಲ 27 ವರ್ಷ ವಯಸ್ಸಂತೆ. ಹಾಗಿದ್ರೆ ಸುಭಾಷ್ ಚಂದ್ರ ಬೋಸರು ಕಲ್ಕತ್ತಾ ಕಾರ್ಪೊರೇಷನ್ನಿನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮಾಡಿದಂತಹ ಜನಪ್ರಿಯ ಕಾರ್ಯಗಳು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರೆ ನೋಡಿ, ಇವ್ರಿಗೆ ಸಂಬಳವಾಗಿ ಮಾಸಿಕ 3,000 ರೂಪಾಯಿಗಳ ವೇತನವನ್ನು ಕೊಡ್ತಿದ್ರಂತೆ. ಅದರಲ್ಲಿ ಅರ್ಧ ಭಾಗನ ಸಾರ್ವಜನಿಕ ಕಾರ್ಯಗಳಿಗಾಗಿಯೇ ಸುಭಾಷ್ ಚಂದ್ರ ಬೋಸರು ಮೀಸಲಿಡ್ತಿದ್ರಂತೆ. ಮತ್ತೊಂದು ಕಡೆ ಈ ಕಲ್ಕತ್ತಾ ನಗರದ ಎಲ್ಲ ವಾರ್ಡ್ಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಕೇಂದ್ರಗಳನ್ನು ಆರಂಭಿಸಿದ್ರು. ಫಸ್ಟ್ ಟೈಮ್ ನಗರಸಭೆಯಲ್ಲಿ ಒಂದು ಶಿಕ್ಷಣ ವಿಭಾಗವನ್ನು ಸಹ ತೆರೆದರು. ನಗರದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡುವಂತಹ ಉದ್ದೇಶ ಅವ್ರ ಮನಸ್ಸಿನಲ್ಲಿ ಇತ್ತು. ಹಾಗೆಯೇ ಬಡ ಮಕ್ಕಳಿಗೆ ಉಚಿತ ಚಿಕಿತ್ಸೆ ಜೊತೆಗೇ ಉಚಿತವಾಗಿ ಹಾಲು ನೀಡುವ ಯೋಜನೆಯನ್ನು ಸಹ ಜಾರಿಗೆ ತಂದರು. ನಗರಸಭೆಯ ನೌಕರರಿಗೆ ಖಾದಿಯನ್ನು ಸಮವಸ್ತ್ರವಾಗಿ ನೀಡುವಂತಹ ಯೋಜನೆಯನ್ನು ಜಾರಿಗೆ ತಂದರು. ನಗರಸಭೆಗೆ ಕೇವಲ ಸ್ವದೇಶಿ ವಸ್ತುಗಳನ್ನೇ ಖರೀದಿಸುವಂತಹ ಪ್ರಯತ್ನಗಳು ನಡೆದವು. ಅಷ್ಟೇ ಅಲ್ಲ,
ಇಡೀ ನಗರದಲ್ಲಿ ರಸ್ತೆಗಳಿಗೆ, ಉದ್ಯಾನವನಗಳಿಗೆ ಭಾರತೀಯ ನಾಯಕರನ್ನ ಹೆಸರನ್ನು ಇಡುವಂತಹ ಪ್ರಯತ್ನಗಳು ನಡೆದವು. 1924 ಇಸ್ವಿಯಲ್ಲಿ ಕಲ್ಕತ್ತಾ ಮುನಿಸಿಪಲ್ ಗೆಜೆಟ್ ಎಂಬ ವಾರಪತ್ರಿಕೆ ಇವರ ಪ್ರಯತ್ನದಿಂದ ಆರಂಭ ಆಯಿತು ಅಂತ ಹೇಳ್ತಾರೆ. ಹೀಗೆ ಉಪಯುಕ್ತ ಕೆಲಸಗಳನ್ನು ಮಾಡುವ ಮೂಲಕ ಜನರ ಪ್ರೀತಿ ಅಭಿಮಾನಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಪಾತ್ರರಾಗ್ತಾ ಹೋದರು. ಹೀಗೆ ಸುಭಾಷ್ ಚಂದ್ರ ಬೋಸ್ ಅವರು ಕಲ್ಕತ್ತಾ ಕಾರ್ಪೊರೇಷನಿನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದದ್ದು ಮತ್ತು ಈ ರೀತಿಯ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಸರ್ಕಾರಕ್ಕೆ ಆತಂಕವನ್ನು ಉಂಟು ಮಾಡಿತು. ಹೀಗಾಗಿ ಸರ್ಕಾರ ಈ ರೀತಿಯ ರಾಷ್ಟ್ರೀಯ ಹೋರಾಟಗಾರರನ್ನು ತುಳಿಯುವ ಪ್ರಯತ್ನದ ಅಂಗವಾಗಿ 1924 ಅಕ್ಟೋಬರ್ 25ನೇ ತಾರೀಕು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿತು. ಆ ಸುಗ್ರೀವಾಜ್ಞೆ ಪ್ರಕಾರ ಬಂಗಾಳ ಸರ್ಕಾರ ಸುಭಾಷರು ಮತ್ತು ಅವರ ಸಂಗಡಿಗರನ್ನು ಬಂಧಿಸಿತು. ವಿಚಾರಣೆ ಇಲ್ಲದೆ ಸುಮಾರು 6 ವಾರಗಳ ಕಾಲ ಕಲ್ಕತ್ತಾ ಜೈಲಿನಲ್ಲಿ ಇಟ್ಟರು. ನೆಕ್ಸ್ಟ್ ವಿಚಾರಣೆ ಪೂರ್ಣಗೊಂಡ ಮೇಲೆ ಬರ್ಮಾದ ಮಾಂಡಲೆ ಜೈಲಿಗೆ ಅವರನ್ನು ಸ್ಥಳಾಂತರ ಮಾಡಿತು. ವಿಶೇಷತೆ ಏನು ಅಂದರೆ, ಇದೇ ಬರ್ಮಾದ ಮಾಂಡಲೆ ಜೈಲಿನಲ್ಲಿ 1908ರಿಂದ 1914ರವರೆಗೆ ಬಾಲಗಂಗಾಧರ ತಿಲಕ್ರವರನ್ನು ಇಟ್ಟಿದ್ದದ್ದು, ಜೈಲಿನಲ್ಲಿ ಬಂಧಿಸಿ ಸೆರೆಯಾಗಿ ಇಟ್ಟಿದ್ದದ್ದು. ನೋಡಿ, ಸುಭಾಷರು ಜೈಲಿನಲ್ಲಿ ಇರಬೇಕಾದ್ರೆ CR ದಾಸ್ ಅವರು ನಿಧನ ಹೊಂದಿದ್ದದ್ದು ಒಂದು ದುರಂತ. 1925 ಜೂನ್ 16ನೇ ತಾರೀಕು ಯಾರು ಸುಭಾಷ್ ಚಂದ್ರ ಬೋಸ್ ಅವರನ್ನು ರಾಷ್ಟ್ರೀಯ ಚಳುವಳಿಗೆ ಪಾದಾರ್ಪಣೆ ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡಿದರೋ ಅಂತಹ ಗುರುವಾಗಿದ್ದಂತಹ CR ದಾಸ್ ಅವರು ಮರಣವನ್ನು ಹೊಂದಿದರು. ಇದು ಒಂದು ರೀತಿಯಲ್ಲಿ ಬಂಗಾಳಕ್ಕೆ ಮತ್ತು ದೇಶಕ್ಕೆ ಮತ್ತು ವೈಯಕ್ತಿಕವಾಗಿ ಸುಭಾಷ್ ಚಂದ್ರ ಬೋಸರಿಗೆ ಒಂದು ನಷ್ಟ ಅಂತ ನಾವು ಭಾವಿಸಬಹುದು. ಹೀಗೆ ಸುಭಾಷ್ ಚಂದ್ರ ಬೋಸರು ಚಿತ್ತರಂಜನ್ ದಾಸ್ ಅವರ ಮರಣದಿಂದ ಬಂಗಾಳದ ರಾಜಕೀಯದಲ್ಲಿ ಉಂಟಾದಂತಹ ಶೂನ್ಯವನ್ನು, ನಾಯಕತ್ವದ ಕೊರತೆಯನ್ನು ತುಂಬುವಂತಹ ಒಬ್ಬ ಪ್ರಬಲ ಸಮರ್ಥ ಉತ್ತರಾಧಿಕಾರಿಯಾಗಿ ನೇಮಕಗೊಂಡರು. ಮಾಂಡಲೆ ಜೈಲಿನಿದ್ದಾಗಲೇ 1926ರಲ್ಲಿ ಶಾಸನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದದ್ದು ಸುಭಾಷ್ ಚಂದ್ರ ಬೋಸ್ ಅವರ ಜನಪ್ರಿಯತೆ ಇಳಿದಂತಹ ಒಂದು ಕನ್ನಡಿ ಅಂತ ನಾವು ಕಾಣ್ಬೋದು. ಹೀಗೆ ಅನಾರೋಗ್ಯದ ಕಾರಣದಿಂದ ಸುಭಾಷ್ ಚಂದ್ರ ಬೋಸರನ್ನು 1927ರ ಮೇ 16ನೇ ತಾರೀಕು ಬಿಡುಗಡೆ ಮಾಡಿದ್ರು. ಹೀಗೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭದಲ್ಲಿಯೇ ರಾಷ್ಟ್ರೀಯ ಹೋರಾಟಕ್ಕಾಗಿ ಜನರನ್ನು ಸಂಘಟಿಸುವ ಪ್ರಯತ್ನದ ಪರವಾಗಿ ಜೈಲನ್ನು ಸೇರಬೇಕಾಗಿ ಬಂತು. ಹಾಗಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವು ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ರಾಷ್ಟ್ರೀಯ ಹೋರಾಟಗಾರರಾಗಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಏನು, ಯುವ ನಾಯಕರಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಏನು? ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು 1921 ಇಸ್ವಿಯಲ್ಲಿ ಕಲ್ಕತ್ತೆಗೆ ಭೇಟಿ ನೀಡಿದಂತಹ ಬ್ರಿಟನ್ನ ರಾಜಕುಮಾರ ಪ್ರಿನ್ಸ್ ಆಫ್ ವೇಲ್ಸ್ನ ವಿರುದ್ಧ ಮತ್ತು 1928ರ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ನೋಡಿ, ಈಗಾಗಲೇ ಭಾರತದಲ್ಲಿ 1928ರಲ್ಲಿ ಸೈಮನ್ ಆಯೋಗ ಭೇಟಿ ಕೊಟ್ಟಾಗ ಅಲ್ಲಿದ್ದ ಎಲ್ಲ ಸದಸ್ಯರು ಬ್ರಿಟಿಷರೇ, ಭಾರತೀಯ ಸದಸ್ಯರು ಯಾರೂ ಇಲ್ಲ ಅನ್ನೋ ಉದ್ದೇಶದಿಂದ ಇಡೀ ದೇಶದಾದ್ಯಂತ ಸೈಮನ್ ವಿರುದ್ಧದ ಹೋರಾಟ ನಡೆದಿತ್ತು. ಈ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಹ ಭಾಗವಹಿಸಿದ್ದು ಒಂದು ವಿಶೇಷತೆ. ನೋಡಿ, ಸುಭಾಷರ ಕಾರ್ಯಕ್ಷೇತ್ರ ಈಗ ಬಂಗಾಳವೊಂದಷ್ಟೇ ಸೀಮಿತ ಆಗಿಲ್ಲ. ಬಂಗಾಳವನ್ನು ಹೊರತುಪಡಿಸಿದಂತೆ ಭಾರತದ ಬಹುಪಾಲು ಭಾಗಗಳಲ್ಲಿ ಜನಪ್ರಿಯ ನಾಯಕರಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಹೊರಹೊಮ್ತಾ ಇದ್ದರು. ರಾಷ್ಟ್ರೀಯ ಯುವ ನಾಯಕರಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ನಾವು ಚರ್ಚೆ ಮಾಡೋದಾದರೆ, ನೋಡಿ, ಈಗ ಸುಭಾಷ್ ಚಂದ್ರ ಬೋಸರು ಕೇವಲ ಬಂಗಾಳಕ್ಕಷ್ಟೇ ಸೀಮಿತ ಆಗಿಲ್ಲ. ಇವರ ಜನಪ್ರಿಯತೆ, ಇವರ ರಾಜಕೀಯ ಚಿಂತನೆಗಳು ಇವರನ್ನ ರಾಷ್ಟ್ರದ ನಾಯಕನನ್ನಾಗಿ ಬಿಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದರು. 1920ರ ದಶಕದ ಅಂತಿಮ ಭಾಗದಲ್ಲಿ ಜವಾಹರ್ಲಾಲ್ ನೆಹರೂರ ಜೊತೆ ಸೇರಿಕೊಂಡು ಯುವ ನಾಯಕರಾಗಿ ಜನಪ್ರಿಯರಾಗಿದ್ದರು. ಒಂದು ಕಡೆ ನೆಹರು ಗಾಂಧಿ ಮಾರ್ಗದತ್ತ ವಾಲಿದ್ರೆ, ಸುಭಾಷ್ರವರು ತೀವ್ರಗಾಮಿ ಚಿಂತನೆಗಳನ್ನು ರೂಢಿಸಿಕೊಂಡು ಸಮಕಾಲೀನ ಕ್ರಾಂತಿಕಾರಿ ಮುಖಂಡರೊಂದಿಗೆ ಸಂಪರ್ಕವನ್ನು ಸಾಧಿಸಿಕೊಂಡಿದ್ದರು. ಹೀಗಾಗಿ ಅಹಿಂಸಾತ್ಮಕ ಚಳುವಳಿಯಿಂದ ದೇಶದ ಸ್ವಾತಂತ್ರ್ಯದ ವಿಚಾರದಲ್ಲಿ ಹೆಚ್ಚಿನ ಲಾಭ ಇಲ್ಲ ಅಂತ ಭಾವಿಸಿದ್ದಂತಹ ಅವರು ಅಗತ್ಯ ಬಿದ್ದರೆ ಸಶಸ್ತ್ರ ಹೋರಾಟಕ್ಕೂ ಸಿದ್ಧರಾಗುವಂತೆ ಜನತೆಗೆ ಕರೆಯನ್ನು ನೀಡಿದರು. ವಿದೇಶಿಗಳು ಅಥವಾ ವಿದೇಶಿ ರಾಷ್ಟ್ರಗಳ ನೆರವಿಲ್ಲದೇನೆ ಸ್ವಾತಂತ್ರ್ಯ ಪಡೆಯಲು ಸಾಧ್ಯ ಇಲ್ಲ ಅಂತ ಸಹ ಭಾವಿಸಿದರು. ಹೀಗಾಗಿಯೇ ಮುಂದೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ
ಜರ್ಮನಿ, ಇಟಲಿ, ಜಪಾನ್ ಈ ದೇಶಗಳ ಸಹಾಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಸಹ ಮಾಡಿದ್ರು. 1928ರ ನೆಹರು ಸಮಿತಿಯಲ್ಲಿ ಅದರ ವರದಿಯಲ್ಲಿ ಡೊಮಿನಿಯನ್ ಸ್ಥಾನಮಾನಕ್ಕೆ ಒತ್ತಾಯಿಸಲಾಗಿತ್ತು. ಸುಭಾಷ್ ಚಂದ್ರ ಬೋಸರು, ಜವಾಹರ್ಲಾಲ್ ನೆಹರೂರವರು, ಸತ್ಯಮೂರ್ತಿಯವರು, ಶ್ರೀನಿವಾಸ ಅಯ್ಯಂಗಾರ್ ಅವರು ಕೇವಲ ಡೊಮಿನಿಯನ್ ಸ್ಥಾನಮಾನಕ್ಕಷ್ಟೇ ಭಾರತದ ಸ್ವಾತಂತ್ರ್ಯ ಹೋರಾಟ ಸೀಮಿತರಾಗಬಾರ್ದು ಅಂತ ಹೇಳಿ ಪೂರ್ಣ ಸ್ವರಾಜ್ಯಕ್ಕಾಗಿ ಪಡೆಯುವುದೇ ಕಾಂಗ್ರೆಸ್ಸಿನ ಗುರಿ ಅಂತ 1928ನೇ ಇಸ್ವಿಯಲ್ಲಿ ಅವರೆಲ್ಲ ಸೇರಿಕೊಂಡು ಪೂರ್ಣ ಸ್ವರಾಜ್ಯದ ಉದ್ದೇಶದಿಂದ ಸುಭಾಷರು ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಲೀಗ್ ಅನ್ನು ಸ್ಥಾಪಿಸಿ ಅದರ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಸಹ ನಿರ್ವಹಿಸಿದರು. ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಲೀಗ್ನ ಕಾರ್ಯದರ್ಶಿಗಳಾದರು ಎಸ್ ಶ್ರೀನಿವಾಸ ಅಯ್ಯಂಗಾರ್ ಅವರು ಅದರ ಅಧ್ಯಕ್ಷರಾದರು. 1928ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ತೀವ್ರ ಚರ್ಚೆಯೂ ಸಹ ನಡೆದಿತ್ತು. ಕೊನೆಗೆ ಗಾಂಧೀಜಿ, ಮೋತಿಲಾಲ್ ನೆಹರು ಇವರೆಲ್ಲರ ಫಲವಾಗಿ ಒಂದು ರಾಜಿ ಸೂತ್ರವು ಏರ್ಪಟ್ಟು ಅದರ ಪ್ರಕಾರ 1 ವರ್ಷದ ಒಳಗೆ ಸರ್ಕಾರಕ್ಕೆ ಡೊಮಿನಿಯನ್ ಸ್ಥಾನಮಾನದ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಗಡುವನ್ನು ನೀಡುವುದು ಅಂತ ನಿರ್ಧಾರ ಆಯಿತು. ಆದರೆ ಸುಭಾಷ್ ಚಂದ್ರ ಬೋಸ್ ನಂಬಿದ್ರು ಹೋರಾಟ ಇಲ್ಲದೇನೆ ಬ್ರಿಟಿಷ್ ಸರ್ಕಾರ ಯಾವುದೇ ಕಾರಣಕ್ಕೂ ಡೊಮಿನಿಯನ್ ಸ್ಥಾನಮಾನ ಕೊಡುವುದಿಲ್ಲ ಎನ್ನುವುದನ್ನು ಅರ್ಥಕೊಂಡಿದ್ರು. ಹಾಗೆಯೇ 1928ನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸರು 1928ನೇ ಇಸ್ವಿಯಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಸಂಬಂಧ ದೇಶದಾದ್ಯಂತ ಸಂಚಾರ ಮಾಡಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿ ಜನರಿಗೆ ರಾಜಕೀಯ ಹೋರಾಟದ ಬಗ್ಗೆ, ಕಾರ್ಮಿಕ ಹೋರಾಟಗಳ ಬಗ್ಗೆ, ಸರ್ಕಾರದ ಕರ್ತವ್ಯಗಳ ಬಗ್ಗೆ, ಜನರ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದರು. ಈ ಸಂಬಂಧ ಲಾಹೋರ್ನಲ್ಲಿ ಏರ್ಪಟ್ಟಂತಹ ಪಂಜಾಬ್ನ ವಿದ್ಯಾರ್ಥಿ ಸಮ್ಮೇಳನ, ನಾಗ್ಪುರದಲ್ಲಿ ಕೇಂದ್ರೀಯ ಪ್ರಾಂತ್ಯಗಳ ಯುವ ಸಮಾವೇಶ, ಅಮರಾವತಿಯಲ್ಲಿ ಬೀರಾರ್ ವಿದ್ಯಾರ್ಥಿಗಳ ಸಮ್ಮೇಳನ, ರಂಗಪುರದಲ್ಲಿ ರಾಜಕೀಯ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ದದ್ದು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ರೀತಿಯ ಎಲ್ಲ ಮಾದರಿಯ ತ್ಯಾಗಕ್ಕೂ ಸಿದ್ಧರಾಗುವಂತೆ ಯುವಜನತೆಗೆ ಕರೆ ನೀಡಿದ್ದು ಒಬ್ಬ ರಾಷ್ಟ್ರೀಯ ಹೋರಾಟಗಾರರಾಗಿ ದೇಶದಾದ್ಯಂತ ಸಂಚರಿಸಿ ಸುಭಾಷ್ ಚಂದ್ರ ಅವರು ಮಾಡಿದಂತಹ ಕಾರ್ಯ ಅಂತ ನಾವು ಹೇಳ್ಬೋದು. ಹಾಗೆಯೇ ಅವ್ರ ಕಾರ್ಯಕ್ಷೇತ್ರ ಇಡೀ ದೇಶಕ್ಕೆ ವಿಸ್ತರಿಸಿ ಒಬ್ಬ ದೊಡ್ಡ ಜನಪ್ರಿಯ ನಾಯಕರಾದರು. ಹೀಗಿರಬೇಕಾದ್ರೆ 1930ನೇ ಇಸ್ವಿಯಲ್ಲಿ ಅಲಿಪುರ ಜೈಲಿನಲ್ಲಿದ್ದಾಗಲೇ ಕಲ್ಕತ್ತಾ ನಗರಸಭೆಯ ಮೇಯರ್ ಆಗಿ ಆಯ್ಕೆಯಾಗಿದ್ದದ್ದು ಅವರ ಜನಪ್ರಿಯತೆಗೆ ಸಾಕ್ಷಿ ಅಂತ ನಾವು ಭಾವಿಸ್ಬೋದು. ನೋಡಿ, 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಭಾಗವಹಿಸಿದರು. ಒಂದು ಕಡೆ ಸಮಾಜವಾದಿ ಸಿದ್ಧಾಂತವನ್ನು ಆಧರಿಸಿ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ಸನ್ನು ಒತ್ತಾಯ ಮಾಡಿದರು. ಈ ಅಧಿವೇಶನದ ನಂತರ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯವರಿಂದ ದೂರ ಸರಿದರು. ಹಾಗೆಯೇ ಒಂದು ಕಡೆ 1931ನೇ ಇಸ್ವಿಯಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆದಾಗ ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರನ್ನು ಮರಣ ಶಿಕ್ಷೆಗೆ ಗುರಿಯಾದದ್ದನ್ನು ಮಾರ್ಚ್ 5ರಂದು ಏರ್ಪಟ್ಟಂತಹ ಗಾಂಧಿ ಇರ್ವಿನ್ ಒಪ್ಪಂದ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಏರ್ಪಡಿತು. ಅದರ ಪ್ರಕಾರ ಗಾಂಧೀಜಿಯವರು ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರನ್ನು ಮರಣದಂಡನೆ ಶಿಕ್ಷೆಯಿಂದ ಬಿಡಿಸುವ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಅಂಥೇಳಿ ಈ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹಾಗಿರಬೇಕಾದ್ರೆ 1930ರಲ್ಲಿ ಅಲಿಪುರ ಜೈಲಿನಲ್ಲಿದ್ದಾಗಲೇ ಕಲ್ಕತ್ತಾ ನಗರಸಭೆಯ ಮೇಯರ್ ಆಗಿ ಆಯ್ಕೆಯಾಗಿದ್ದದ್ದು ಅವರ ಜನಪ್ರಿಯತೆಯ ಒಂದು ನಿದರ್ಶನ ಅಂತ ನಾವು ಭಾವಿಸಬಹುದು. ಹೀಗೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ಸುಭಾಷ್ ಚಂದ್ರ ಬೋಸರು ರಾಷ್ಟ್ರೀಯ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿದರು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆರಂಭಿಕ ಜೀವನ, ಹೇಗೆ ರಾಷ್ಟ್ರೀಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ರಾಷ್ಟ್ರೀಯ ಪ್ರೇಮ ಜಾಗೃತಿ ಮೂಡಿತು, ಸ್ವತಂತ್ರ ಹೋರಾಟದಲ್ಲಿ ಅವರು ಹೇಗೆ ಪ್ರವೇಶ ಮಾಡಿದ್ರು, ವಿವಿಧ ಸಂಘಟನೆಗಳಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ಕ್ಲಾಸಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಮತ್ತು INA ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ಕುರಿತು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.